ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ 25ನೇ ಆವೃತ್ತಿ. ಈ ಒಂದು 25ನೇ ಆವೃತ್ತಿಗೆ ನಮ್ಮ ಶಿವಮೊಗ್ಗ ದೇವರೇ ಆದಂಥ ಸತ್ಯನಾರಾಯಣ್ ಮತ್ತು ಲಕ್ಷ್ಮಿ ಭೈರವೇಶ್ವರ ಸೌಂಡ್ ಸಿಸ್ಟಮ್ ಶಿವಮೊಗ್ಗ ಇವರ ಪುತ್ರರಾದ ವಿನಯ್ ಎಸ್, ಸುರೇಖಾ ಎಲ್ ಇವರ ಮದುವೆಯ ದಿನದ ಶುಭ ಮುಹೂರ್ತದಲ್ಲಿ ಅವರ ಒಂದು ಮದುವೆಯ ಕಾರ್ಯಕ್ರಮದ ಪ್ರಯುಕ್ತ ಈ ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಅವರ ಮುಖಾಂತರ ನೆರವೇರಿಸಲಾಗುವುದು. ಇವರಿಗೂ ಇವರ ಕುಟುಂಬದವರಿಗೂ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಲಿ, ಅವರಿಗೆ ಇನ್ನೂ ಇಂಥ ಅನೇಕ ದಾಸೋಹಗಳನ್ನು ನಡೆಸುವಂಥ ಶಕ್ತಿಯು ಕೊಡಲಿ ಮತ್ತು ಅವರಿಗೆ ಎಲ್ಲ ಕುಟುಂಬದ ವರ್ಗದವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಿ ಎಂದು ನಾವು ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತೇವೆ. ಅದಕ್ಕಿಂತ ಮೊದಲು ಒಂದು ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳದಂತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇಹಿ ಮೇ ಪಾರ್ವತಿ. ಎಲ್ಲರಿಗೂ ಒಳ್ಳೆಯದಾಗಿ. ಇನ್ನೊಂದು ದೊಡ್ಡ ಆಕ್ಷನ್ ಹೋಗೈತಮ್ಮ ನೀನು ಆಗಡೆ ಹೋಗಿ ಅಲ್ಲ ಅಲ್ಲಿ ಕಳಿಸಿದ್ದೆ ಅಲ್ಲೇ ಇಡಬೇಕು. ಯಾರು ಎಲ್ಲೋ ಎಕ್ಸ್ಟ್ರಾ ಒಯ್ಯಂಗಿಲ್ಲ. ಹೋಗಮ್ಮ ಮಜ್ಜಿಗೆ ತೊಳೆ ಅಲ್ಲಿ ಹೋಗಿ. ಮಜ್ಜಿಗೆ ಬೇಕಾರೆ ಇಲ್ಲಿ ಅನ್ನ ಬೇಕಾರೆ ಲೈನಿಗೆ ಬರಬೇಕು. ದಿನ 25ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮದ ನೇತಾರರು ಸತ್ಯನಾರಾಯಣ್, ಲಕ್ಷ್ಮಿ ಭೈರವೇಶ್ವರ ಸೌಂಡ್ ಸಿಸ್ಟಮ್ ಮತ್ತು ಶಾಮಿಯಾನ ಇವರ ಕುಟುಂಬಸ್ಥರು. ಇವು ಸತ್ಯನಾರಾಯಣ್ ಮತ್ತು ಲಕ್ಷ್ಮಿ ಅವರ ಮಗನಾದ ವಿನಯ್ ಮತ್ತು ಸುರೇಖಾ ಇವರ ವಿವಾಹ ಮಹೋತ್ಸವದ ಅಂಗವಾಗಿ ಈ ದಿನ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ತಾಯಿ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ಅವರಿಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ.
ಹಾಗೆ ಅವರ ವಿವಾಹ ಮುಹೂರ್ತದ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಅಮೃತ ಅನ್ನದಾಸೋಹದ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೂಡ ಕೋರುತ್ತೇವೆ. ಅವರೆಲ್ಲರಿಗೂ ಕೂಡ ನೂರಾರು ವರ್ಷ ಹೆಚ್ಚಿನ ರೀತಿಯಲ್ಲಿ ವಿವಾಹ ದಾಂಪತ್ಯ ಯಶಸ್ವಿಯಾಗಿ ಅವರು ಸುಖ ಸಂತೋಷದಿಂದ ಇರಲಿ ಅಂತ ಹೇಳಿ ತಾಯಿಯು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಕುಟುಂಬದವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಎಂದು ಇವತ್ತಿನ 25ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಅವರಿಗೆ ಶುಭಾಶಯವನ್ನು ಕೋರುತ್ತೇವೆ.